ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈಗೆದ್ದೆ. ಇಟ್ಸ್ ಅ ಪ್ರಿಟಿ ಇವೆಂಟ್ಫುಲ್ ಡೇ ಇವತ್ತೂ, ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ಟು ಇಂಡಿಯಾ ಅಲ್ವಾ. ಹೊರಡೋ ತನಕನೂ ಏನೋ ಒಂದು ಇದ್ದೇ ಇರುತ್ತೆ. ಅದಕ್ಕೇ ಐ ಹ್ಯಾವ್ ಡಿಸೈಡೆಡ್ ಟು ರೆಕಾರ್ಡ್ ದೀಸ್ ಮೂಮೆಂಟ್ಸ್, ಬಿಕಾಸ್ ಆನ್ ಅ ರೆಗ್ಯುಲರ್ ಡೇ ಬೇಸಿಸಲ್ಲಿ ಏನೂ ಇರಲ್ಲ ನನಗಷ್ಟು ತೋರ್ಸೋದಕ್ಕೆ. ಇವಾಗಂದರೆ ಐ ಆ್ಯಕ್ಚುಲಿ ಕ್ಯಾನ್ ಶೂಟ್ ಸಮ್ ಕಾಂಟೆಂಟ್ ಫಾರ್ ಯು ಗೈಸ್. ಇವಾಗ ಸ್ವಲ್ಪ ತಿಂಡಿ ತಿಂದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಡೇ. ಇದು ನಮ್ಮ ಬ್ಯಾಕ್ ಯಾರ್ಡ್ ವ್ಯೂ. ಇಟ್ ಈಸ್ ಅ ಲಿಟಲ್ ಕ್ಲೌಡಿ ಟುಡೇ. ಸ್ವಲ್ಪ ಚಳಿ ಇದ್ದಂಗೂ ಇದೆ. ಇವಾಗ ತಿಂಡಿ ತಿನ್ನಬೇಕು ನಾನು. ಸೊ ತಿಂಡಿಗೆ ಏನಪ್ಪ ಅಂದರೆ ಕ್ವಿಕ್ಕಾಗಿ ಚೂರು ಬ್ರೆಡ್ ಮತ್ತು ಪೀನಟ್ ಬಟರ್ ಇದೆ. ಸೊ ಅದನ್ನು ತಿನ್ನೋಣ ಬನ್ನಿ. ಇವಾಗ ಪ್ಲ್ಯಾನ್ ಏನಂದರೆ ಸದ್ಯಕ್ಕೆ ಸ್ವಲ್ಪ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿ ಕ್ಲೀನಿಂಗ್ಗೆ ಒಬ್ರಿಗೆ ಹೇಳಿದ್ದೀನಿ. ಇಂಡಿಯಾ ಹೊರಡೋಕ್ಕೆ ಮುಂಚೆ ಸ್ವಲ್ಪ ಮನೆಯೆಲ್ಲ ಗಲೀಜಾಗಿಬಿಟ್ಟಿದೆ, ಸ್ವಲ್ಪ ಕ್ಲೀನ್ ಮಾಡಿಸಿಟ್ಬಿಟ್ಟು ಆಮೇಲೆ ಹೊರಡೋಣ ಅಂತ. ಅವಳಿನೇನು ಬರ್ತಾಳೆ ಇನ್ನೊಂದು 2 minutesಗೆ. ಅದು ಅಷ್ಟರಲ್ಲಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬೇಗ ಬೇಗ ತಿನ್ನೋಣ ಬಂದು ಅನಿಸುತ್ತೆ. ಸೊ ನಮ್ಮದು ಮನೆ ಸುತ್ತು ಸೆಕ್ಯೂರಿಟಿ ಕ್ಯಾಮ್ರಾಸ್ ಹಾಕ್ಸಿದ್ದೀವಿ. ಸೊ ಅದರಲ್ಲಿ ನೋಟಿಫಿಕೇಷನ್ ಬಂತು. ಇವಾಗ ಬಂದಿದ್ದಾರೆ ಅವಳು ಕೆಲಸ ಮಾಡೋದಕ್ಕೆ. ಒನ್ ಥಿಂಗ್ ಏನು ವೆರಿ ಇಂಪ್ರೆಸಿವ್ ಅಂದರೆ ಪೀಪಲ್ ಹಿಯರ್ ಆರ್ ಲೈಕ್ ಆನ್ ಟೈಮ್. ಸೊ ನಮಗೆ ಜಾಸ್ತಿ ಕಾಯಿಸೋದಿರಲ್ಲ. 9 ಅಂದರೆ 9 ಶಾರ್ಪಿಗೆ ಬಂದಿದ್ದಾಳೆ ಅವಳು. ಐ ಆಮ್ ವೆರಿ ಇಂಪ್ರೆಸ್ ಬೈ ದ್ಯಾಟ್. ಕ್ಲೀನಿಂಗ್ ವೈಸ್ ಆಲ್ಸೋ ಚೆನ್ನಾಗಿ ಮಾಡ್ತಾಳೆ. ಇಲ್ಲಿ ಯೂಶಲಾಗಿ ನಮ್ಮ ಕಮ್ಯುನಿಟಿನಲ್ಲಿ ಎಲ್ಲರೂ ಇವಳ ಹತ್ರನೇ ಮಾಡಿಸ್ತಾ ಇರೋದು. ಹಾಗೆ ನನಗೂ ಕಾಂಟ್ಯಾಕ್ಟ್ ಗೊತ್ತಾಗಿತ್ತು. ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅದಕ್ಕೆ ರೆಕರಿಂಗ್ ಆಗಿ ಇವಳನ್ನೇ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಕೆಲಸ. ಅವಳು ಬಂದಾಗ ಅವಳನ್ನು ಮಾನಿಟರ್ ಮಾಡೋದು, ಹಂಗೇ ನಮ್ಮದು ಏನಾದರೂ ಬೇರೆ ಕೆಲಸ ಇದ್ದರೆ ಮಾಡ್ಕೊಳ್ಳೋದು. ಈ ತಿಂಡಿ ತಿಂದ್ಕೊಂಡು ಹಾಗೆ ನನ್ನ ಫ್ರೆಂಡ್ ಇಂಡಿಯಾಯಿಂದ ಕಾಲ್ ಮಾಡಿದ್ದಾಳೆ. ಅವಳ ಹತ್ರ ಸ್ವಲ್ಪ ಮಾತಾಡಿದೆ. ಅವರಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಪ್ಲಾಂಟ್ಸಿಗೆ ವಾಟರ್ ಮಾಡೋಣ ಹಾಕ್ಕೊಂಡೆ. ಇದೇ ನಮ್ಮದು ಪ್ಲಾಂಟ್ ಗಾರ್ಡನ್. ಸಮ್ಮರ್ಗಂದರೆ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೇನೆ ಇದು ಕೊರಿಯಾಂಡರ್ ನೋಡಿ ಎಷ್ಟು ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ಬೆಳೆದಿದೆ. ಇದು ಚಿಲ್ಲಿ, ಆನಿಯನ್, ಇದು ಮೇಥಿ ಮಾತ್ರ ಫುಲ್ ಸೂಪರಾಗಿ ಬೆಳೆಯುತ್ತೆ. ಇದು ಏನೋ ಹಾಕಿದ್ವಿ, ಮರ್ತೋಗಿದೆ ಏನಂತ, ಇದು ಗೊತ್ತಿಲ್ಲ. ಇದು ಆಲಪಿನ್ಯೋ, ಇದು ಗೊತ್ತಿಲ್ಲ ಏನಂತ. ಮಧ್ಯದಲ್ಲಿ ವೀಡ್ ಬೇರೆ ಬೆಳ್ಕೊಬಿಟ್ಟಿದೆ. ಸೊ ಗೊತ್ತಾಗ್ತಿಲ್ಲ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಇದು ಯಾವುದು ಅಂತ. ಆ್ಯಂಡ್ ದಿಸ್ ಒನ್ ಇಸ್ ರೋಸ್. ನೋಡಿ ಹೊಸದಾಗಿ ಬೆಳೀತಾ ಇದೆ. ಇದರಿಂದನೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದು. ಆಮೇಲೆ ಇಲ್ಲಿ ನೋಡಿ ಟೊಮೆಟೋಸ್ ಎಷ್ಟು ಬರ್ತಾ ಇದೆ. ಇನ್ನೂ ಇದೆ ಇಲ್ಲಿ ಒಳಗೆ. ಆ್ಯಕ್ಚುಲಿ ಬಂದಿದೆ ಅನಿಸುತ್ತೆ. ಅದನ್ನು ಹಾರ್ವೆಸ್ಟ್ ಮಾಡಬೇಕು. ಇಟ್ ಈಸ್ ಅ ಬ್ರೈಟ್ ಸನ್ನಿ ಡೇ. ಬೆಳಗ್ಗೆ ಮೋಡ ಥರ ಇತ್ತು, ಇವಾಗ ಚೂರು ಸನ್ನಿ ಚೆನ್ನಾಗಾಗಿದೆ. ಇಲ್ಲಿ ಕೆಲಸ ಮಾಡೋಕ್ಕೆ ಬಂದು ಅವರು ಆಲ್ರೆಡಿ 1.5 hours ಆಯಿತು ಅಂದ್ಕೊಳ್ಳಿ. ಟೋಟಲಾಗಿ ಎಲ್ಲ ಸೇರಿ ಒಂದು 2.5 hours ಅಷ್ಟಾಗುತ್ತೆ ಕ್ಲೀನ್ ಮಾಡೋದಕ್ಕೆ. ಬಟ್ ಚೆನ್ನಾಗಿ ಮಾಡ್ತಾಳೆ. ಏನು ಗೊತ್ತಾ, ಐ ಫೀಲ್ ವಿಯರ್ಡ್ ಟು ವ್ಲಾಗ್ ಆಲ್ ದೀಸ್. ಡೈಲಿ ವ್ಲಾಗ್ ಮಾಡಿ ಅಂದರೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಮಾಡಬೇಕು ಅಲ್ವಾ. ಬಟ್ ಹೇಳಿ ನಿಮ್ಗೆ ಎಂಥದ್ದು ಬೇಕು ಅಂತ. ಆದಷ್ಟು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ ಅಲ್ಲ, ಸಾಯಂಕಾಲ ಸ್ವಲ್ಪ ಪ್ಲಾನ್ಸ್ ಇದೆ, ಅದನ್ನೆಲ್ಲ ಮಾಡ್ಬೋದು. ಬಿಕಾಸ್ ದ್ಯಾಟ್ ಇಸ್ ಎಕ್ಸೈಟಿಂಗ್. ಮನೇಲೇ ಇರುವಾಗ ಏನು ಐ ಡೋಂಟ್ ನೋ. ಹೇಳಿ ಎಂಥದ್ದು ಬೇಕು ಅಂತ. ಐ ಥಿಂಕ್ ಇವತ್ತು ಒಂಚೂರು ಡೀಪ್ ಕ್ಲೀನ್ ಮಾಡ್ತಾ ಇದ್ದಾರೆ ಅವಳು. ಆಲ್ರೆಡಿ ಬಂದು 3 hours ಮೇಲಾಯಿತು. ಮತ್ತು ಚೆನ್ನಾಗಾದರೂ ಕ್ಲೀನ್ ಮಾಡ್ತಾಳೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಏನಪ್ಪ ಅಂದರೆ ಇಲ್ಲಿ ಕನ್ಸೆಂಟ್ ಇಲ್ದಲೇ ಯಾರ್ದು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವಳನ್ನು ಜಾಸ್ತಿ ತೋರಿಸ್ತಾ ಇಲ್ಲ. ತೋರಿಸಿದ್ರು ಐ ಹ್ಯಾವ್ ಟ್ರೈಡ್ ಟು ಕವರ್ ಹರ್ ಫೇಸ್ ಆಸ್ ಮಚ್ ಆಸ್ ಪಾಸಿಬಲ್. ಬೇಗ ಆಗಿದ ತಕ್ಷಣ ಒಂಚೂರು ಕೆಲಸ ಇದೆ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ನಾನು ಫಸ್ಟ್ ಇಂಡಿಯಾಗೆ. ಅರ್ಧ ಮಾಡಿದ್ದೀನಿ, ಇನ್ನೊಂದು ಅರ್ಧ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ. ಈ ಬ್ಯಾಗನ್ನು ನಾನು ತೊಗೊಂಡು 5 years ಆಗಿದೆ. ಇಲ್ಲಿಗೆ ಫಸ್ಟ್ ಬಂದಾಗ ನಮ್ಮಪ್ಪ ನನಗೆ ಈ ಬ್ಯಾಗ್ ಕೊಡಿಸಿದ್ದು. ಇದ್ರ ಜೊತೆಗೆ ಇನ್ನೊಂದು ಇದೇ ಸೈಜದ ಬ್ಯಾಗು, ಆಮೇಲೆ ಒಂದು ಕ್ಯಾರಿ ಆನ್ ಬ್ಯಾಗ್ ಕೊಡಿಸಿದ್ರು. ಐ ಸ್ಟಿಲ್ ಹ್ಯಾವ್ ದ ಸೇಮ್ ಬ್ಯಾಗ್ಸ್. ಇವಾಗೂ ಹರಿದು ಮುಕ್ಕಲಾಗ್ಬಿಟ್ಟಿದೆ. ಐ ಶುಡ್ ಟೇಕ್ ಅನದರ್ ಒನ್. ಸೊ ಇನ್ನೊಂದು ಬ್ಯಾಗದ ಪ್ಯಾಕಿಂಗ್ ಆಗಿದೆ. ಅದರಲ್ಲಿ ಸ್ವಲ್ಪ ಮಾಡರ್ನ್ ಕ್ಯಾಶುವಲ್ ಡ್ರೆಸ್ಸಸ್ದೆಲ್ಲ ಮಾಡಿಟ್ಟಿದ್ದೀನಿ ಪ್ಯಾಕಿಂಗ್ನ. ಇದರಲ್ಲಿ ಸ್ವಲ್ಪ ಸೀರೆಗಳೆಲ್ಲ ವಿಚ್ ಐ ಡೋಂಟ್ ಯೂಸ್ ಇಟ್ ಎನಿಮೋರ್. ಇಲ್ಲಿ ಬೇಡದಲ್ಲಿ ಇರೋ ಅಂಥದ್ದೆಲ್ಲ ನಾನು ತೊಗೊಂಡು ಅಲ್ಲಿ ಹೋಗಿ ವಾಪಸ್ ಇಡೋ ಅಂಥದ್ದೆಲ್ಲ ನಾನು ಇದ್ರೊಳಗೆ ಹಾಕೋಣ ಅಂತ. ಅದ್ರ ಜೊತೆಗೆ ಮನೇಲಿ ಹಾಕೊಳ್ಳೋ ಬಟ್ಟೆ ಅಂಥದ್ದನ್ನು ಇದಕ್ಕೆ ಪ್ಯಾಕ್ ಮಾಡಬೇಕು. ಆಮೇಲೆ ಇನ್ನೊಂಚೂರು ಏನಾದರೂ ಗಿಫ್ಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ತುರುಕಬೇಕಾಗತ್ತೆ.
ನೋಡೋಣ ಎಷ್ಟು ಇಡ್ಸುತ್ತೋ. ಬನ್ನಿ. ಕ್ಲಾಸೆಟ್ಟಿನಂತೂ ನಾನು ತೋರಿಸಲ್ಲ, ತಿಪ್ಪೆ ಗುಂಡಿಯಾಗಿದೆ, ಅದಕ್ಕೆ ಇಲ್ಲೇ ತಂದು ಪ್ಯಾಕ್ ಮಾಡ್ತೀನಿ. ಇಷ್ಟರಲ್ಲಿ ಹೆಂಗೆ ಸೆಗ್ರಿಗೇಟ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ಥಿಂಗ್ಸು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಡಬೇಕು, ಇನ್ನೊಂದು ಸ್ವಲ್ಪ ಥಿಂಗ್ಸ್ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಯೂಸ್ ಮಾಡ್ಬಿಟ್ಟು ವಾಪಸ್ ತರಬೇಕು. ಸೊ ತುಂಬ ಕ್ಯಾಲ್ಕುಲೇಷನ್, ಲೈಕ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಎಲ್ಲ ಮಾಡಿ ಇಷ್ಟು ಇವಾಗ ಇಲ್ಲಿಂದ ಎತ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನೂ ಇದೆ ಒಳಗೆ ಬ್ಲೌಸು ಅದು ಇದು ಎಲ್ಲ. ಆಲ್ಸೋ ಆಲ್ ದಿ ಮ್ಯಾರಿಡ್ ವುಮೆನ್ ಕ್ಯಾನ್ ರಿಲೇಟ್ ಟು ದಿಸ್. ಇನ್ನೂ NRI ಆಗಿಬಿಟ್ರೆ ಅಂತೂ ಇನ್ನೂ ಜಾಸ್ತಿ ರಿಲೇಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಇಲ್ ಬಿ ಲೈಕ್ ಐ ಆಮ್ ಲಿವಿಂಗ್ ಇನ್ ದಿಸ್ ಸೂಟ್ ಕೇಸ್ ಓನ್ಲಿ. ಇಲ್ಲಿಂದ ಎತ್ಕೊಂಡು ಹೋಗು, ನಮ್ಮ ಮನೇಲಿ ಸ್ವಲ್ಪ ಇಡು, ನಮ್ಮ ಅತ್ತೆ ಮನೇಲಿ ಸ್ವಲ್ಪ ಇಡು, ಅಲ್ಲಿಂದ ಅಲ್ಲಿ ತೊಗೊಂಡೋಗು, ಇಲ್ಲಿಂದ ಅಲ್ಲಿ ತೊಗೊಂಬ. ಹಾಫ್ ಆಫ್ ಮೈ ಟ್ರಿಪ್ will be in the luggage itself. It is so frustrating. ಪ್ಯಾಕ್ ಮಾಡ್ಕೊಂಡು ಶೂಟ್ ಮಾಡೋದು ತುಂಬಾ ಕಷ್ಟ ಇದೆ. ಗಲೀಜಾಗೆಲ್ಲ ತೋರ್ಸೋಕ್ಕಾಗಲ್ಲ. ಇದನ್ನು ಬೇರೆ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿ ಆಮೇಲೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೈ ಗಾಡ್, ಐ ಆಮ್ ಶ್ಯೂರ್ ಇಲ್ಲ ಅರ್ಧಕ್ಕರ್ಧ ತೊಗೊಂಡೋಗೋದನ್ನು ನಾನು ವಾಪಸ್ ತಂದೆ ತರಿಸ್ತೀನಿ. ಟು ಬಿ ಸೇಫ್ ದೆನ್ ಸಾರಿ. ಇನ್ನೊಂದು ಲಗೇಜ್ಗೆ ನಾನು ಪ್ಯಾಕಿಂಗ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸೊ ಈ ಕ್ಯಾಶುವಲ್ ಬಟ್ಟೆ ಎಲ್ಲ ಚಿಕ್ಕದು ಫೋಲ್ಡ್ ಮಾಡಿದ್ರೆ ಚಿಕ್ಕದಾಗುತ್ತೆ, ಅದರೊಳಗೆ ಜಾಸ್ತಿ ಹಿಡಿಸುತ್ತೆ ಅಂತ ಅದನ್ನು ತೊಗೊಂಡಿದ್ದೀನಿ. ಇಟ್ ಈಸ್ ವೆರಿ ಕನ್ವೀನಿಯೆಂಟ್. ಇಟ್ ಆ್ಯಕ್ಚುಲಿ ಹೋಲ್ಸ್ ಅ ಲಾಟ್ ಆಫ್ ಲಗೇಜ್ ಅದರಲ್ಲಿ, ಆ್ಯಂಡ್ ಇನ್ನೂ ಬೇರೆ ಎಲ್ಲನೂ ಇಡೋದಕ್ಕೆ ಜಾಗ ಇರುತ್ತೆ. ಸೊ ಐ ವುಡ್ ಹೈಲಿ ರೆಕಮೆಂಡ್ ದ್ಯಾಟ್ ಪ್ಯಾಕಿಂಗ್ ಕ್ಯೂಬ್ಸ್. ನನ್ನ ಹತ್ರ ದೊಡ್ಡದಿರೋದು ಅಷ್ಟೇನೆ, ಆ ಲಗೇಜ್ಗೆ ಖಾಲಿ ಆಗ್ಬಿಟ್ಟಿದೆ. ಇನ್ನೊಂದು ತೊಗೊಳಕ್ಕೆ ಇವಾಗ ಟೈಮ್ ಇಲ್ಲ. ಸೊ ಅದಕ್ಕೆ ಹೆಂಗೆ ಬೇಕೋ ಹಂಗೆ ತುರುಕ್ತಾ ಇದ್ದೀನಿ ಇದರಲ್ಲಿ. ಇದೇ ಪ್ಯಾಕಿಂಗ್ ಕ್ಯೂಬ್ಸ್ ಹೇಳಿದ್ದು ನಾನು. ಇದರಲ್ಲಿ ಎಷ್ಟು ಕ್ಲೋತ್ಸ್ ಫಿಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. Did you see all that in just this package? ಸೊ ಇದ್ರ ಮೇಲೆ ಇನ್ನೊಂದು ಸೇಮ್ ಸೈಜನ್ನು ಸ್ಟ್ಯಾಕ್ ಮಾಡಿಬಿಟ್ರೆ ಕರೆಕ್ಟಾಗಿ ಅಲ್ಲಿ ಲಗೇಜಲ್ಲಿ ಇಡ್ಸುತ್ತೆ. ಸೊ ಇಷ್ಟು ಪ್ಯಾಕ್ ಮಾಡಾಗಿದೆ ಇವಾಗ, ಸದ್ಯಕ್ಕೆ ಇಷ್ಟು ಸಾಕು. ಸೆಕೆಂಡ್ ಲಗೇಜ್ ಇಸ್ ಆಲ್ಸೋ ಹ್ಯಾಂಡೆಡ್ ಆನ್. ರೆಡಿಯಾಗಿ ಇವಾಗ ಕೌಚ್ ಸ್ಟೋರಿ ನೆನೆ ಹೇಳಿದ್ನಲ್ಲ, ಅದನ್ನು ಸ್ವಲ್ಪ ಕಲರ್ ಮ್ಯಾಚ್ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಹೆಂಗಿದೆ ಗೊತ್ತಾ ನಮ್ಮನೆ ಕೌಚು? ಇದು ನಾನು ತಂದಿರೋ ಕೌಚು. ಸೊ ದಿಸ್ ಇಸ್ ದ ಕಲರ್, ಆ್ಯಂಡ್ ದ ಸೇಮ್ ಕಲರ್ನ ವೀವ್ ಆರ್ಡರ್ಡ್ ಇಟ್ ಫ್ರಮ್ ದ ಸೇಮ್ ಕಂಪನಿ ಇದು. ಬಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಒನ್. ಸೊ ಇದ್ರದ್ದು ಯಾವ ಪೀಸ್ ತೊಗೊಂಡೋಗಿ ಮ್ಯಾಚ್ ಮಾಡಬೇಕು ಅನ್ನೋದು ಇವಾಗ ಕನ್ಫ್ಯೂಷನ್ ಇದೆ. ಬಿಕಾಸ್ ಇಸ್ ಇಟ್ ದ ಸೇಮ್? ಇದು ಮತ್ತು ಇದು ಥಿಂಕ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಸೊ ಇದೊಂದು ತೊಗೊಂಡು ಹೋಗಿ ಮ್ಯಾಚ್ ಮಾಡೋಣ. ಹೋಪ್ಫುಲಿ ಇಟ್ ವರ್ಕ್ಸ್. ಹೊರಡೋಣ ಬನ್ನಿ. ಇವಾಗ ಟೈಮ್ ಇವಾಗ 4:10 ಆಗಿದೆ. ನಾವು ಒಂಚೂರು ಹಶ್ವಾಗ್ತಾ ಇದೆ ಅಂತ ನಮ್ಮ 50-50 ಮಸ್ಕಾ ಚಸ್ಕಾ ತಿಂತಾ ಇದ್ದೀವಿ. ಆಮೇಲೆ ಇಲ್ಲಿಂದ ಇವಾಗ ಫಸ್ಟ್ ಸ್ಟಾಪ್ ಇಸ್ ದ ಕೌಚ್ ಸ್ಟೋರ್. ಇವಾಗ ಇಲ್ಲಿ ಬಂದಿದ್ದೀವಿ ಸ್ಟೋರ್ಗೆ. ಕಲರ್ ಮ್ಯಾಚ್ ಮಾಡೋಕ್ಕೆ ಕುಷನ್ ತೊಗೊಂಡಿದ್ದೀವಿ. ಸೊ ನಮಗೆ ಬೇಕಾಗಿರೋ ಕಲರ್ ಸಿಗುತ್ತಾ ಇಲ್ವಾ ಏನು ಯಾವಾನಿಗೆ ಗೊತ್ತು. ಹೀಗೆ ಬಟ್ಟೆಗಳದ್ದು ಕೊಟ್ಟಿದ್ದಾರೆ ಮ್ಯಾಚ್ ಮಾಡೋದಕ್ಕೆ. ಇವಾಗ ಇದನ್ನು ಇದಕ್ಕೆ ಮ್ಯಾಚ್ ಮಾಡಬೇಕು. ನೋಡೋಣ ವಿಚ್ ಮ್ಯಾಚಸ್ ಅಂತ. ಲೈಟ್ ಬಿಡಿ ಚೂರು. ಇಟ್ಸ್ ನಾಟ್ ಗೋಯಿಂಗ್. ಒಂಚೂರು ಪಿಂಕಿಶ್ ಥರ ಇದೆ. ಇದು ಇಲ್ಲ ನಮಗೆ ಕ್ಲೋಸೆಸ್ಟ್ ಒಂದು ಸೋಫಾ ಸಿಕ್ಕಿರೋದು ಇದೊಂದು. ಇವನಿನ್ನ ಹುಡುಕ್ತಾ ಇದ್ದಾನೆ. ಹಾಂ, Derby linen, Malibu sand. So many colors sort of the same shade. Closest one ಹುಡ್ಕಕ್ಕೆ ಸಾಕಾಗ್ತಾ ಇದೆ ನಮಗೆ. ಯಾವ್ದು ಸಿಕ್ತು? ಸ್ಯಾಂಡ್. Derby linen. ಸೊ ಇರೋದ್ರಲ್ಲಿ ಪಿಕ್ ಅಂಡ್ ಚೂಸ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಆಮೇಲೆ ಲೈಟಿಂಗ್ ವ್ಯತ್ಯಾಸ ಆಗ್ತಾಯಿದೆ. ಇಲ್ಲಿ ಲೈಟ್ ಬೇರೆ, ಆಚೆ ಸನ್ಲೈಟ್ ಬೇರೆ. ಸೊ ಇವಾಗ ಕ್ಲೋಸೆಸ್ಟ್ ಒನ್ 3 ಮ್ಯಾಚ್ ಆಗಿದೆ. ಸೊ ಅದನ್ನು ಎತ್ಕೊಂಡು ಹೋಗಿ ಸನ್ಲೈಟ್ ಅದು ನೋಡ್ಕೊಂಬರ್ತೀವಿ. ಇವಾಗ ಸೋಫಾ ಜೊತೆ ನಮಗೆ 4 ಪಿಲ್ಲೋಸ್ ಬರ್ತಾ ಇದೆ. ಸೊ ಅದಕ್ಕೂ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಬೇಕಂತೆ. ಟೋಟಲ್ ಆಫ್ 3 ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಬೇಕು. ಸೋಫಾಗೆ 1 ಫ್ಯಾಬ್ರಿಕ್ಕು, ಇನ್ನು ಪಿಲ್ಲೋಸ್ಗೆ 2 ಬೇಕಂದರೆ ಮಾಡ್ಬೋದು. ಸೊ ಅದರದ್ದು ಮೆಟೀರಿಯಲ್ಸ್ ಇಲ್ಲಿದೆ ಫ್ಯಾಬ್ರಿಕ್, ಇದರಿಂದ ಚೂಸ್ ಮಾಡಬೇಕು ನಾವು ಯಾವುದಾದ್ರೂ. ಚೂರು ಇದನ್ನು ಸನ್ಲೈಟ್ ಹತ್ರ ನೋಡ್ತಾ ಇದ್ದೀನಿ. I think this is the closest one to Caprice hemp ಅಂತ. ಸೋಫಾ ಕಲರ್ ಇದು ಅಂದ್ಕೊಂಡ್ವಿ. ಆಮೇಲೆ ಪಿಲ್ಲೋಸ್ಗೆ ಇವೆರಡು ಅಂತ ಅಂದ್ಕೊಂಡ್ವಿ. ಸೊ ವಿ ಆಲ್ರೆಡಿ ಹ್ಯಾವ್ ಅನ್ ಆಟಮನ್ ಇನ್ ದಿಸ್ ಕಲರ್, ಸೊ ಮ್ಯಾಚ್ ಆಗುತ್ತೆ ಅದಕ್ಕೆ. ಇವ್ನು ಇವಾಗ ಇಷ್ಟಕ್ಕೆ ಇಷ್ಟೊಂದು ಕಸ್ಟಮೈಸೇಷನ್ಗೆ ಎಷ್ಟು ಕೋಟ್ ಮಾಡ್ತಾನೋ ಪ್ರೈಸ್ ಗೊತ್ತಿಲ್ಲ. ಸೊ ಈ ಫ್ಯಾಬ್ರಿಕ್ ಎಲ್ಲ ಸೆಲೆಕ್ಟ್ ಆಗಿರೋದು ಅವನು ಕೊಟ್ಬಿಟ್ಟು ಲೆಟ್ಸ್ ಆಸ್ಕ್ ಫಾರ್ ಅ ಕೋಟ್ ಆ್ಯಂಡ್ ದೆನ್ ವಿಲ್ ಡಿಸೈಡ್. ಅವರು
ಫ್ಲಾಪ್ ಆಯಿತು ನೆನ್ನೆ ನೋಡ್ಕೊಂಬಂದಿದ್ದು 1400 ಆಗುತ್ತೆ ಅಂತ. ಅಷ್ಟೇ ಆಗುತ್ತೆ, ಒಂದು 100 ಜಾಸ್ತಿ ಆಗ್ಬೋದು ಅಂದ್ಕೊಂಡ್ರೆ 1700 ಡೆಲಿವರಿನೂ ಎಲ್ಲ ಸೇರಿ 1850 ಆಗ್ತಿತ್ತು ಆ ಒಂದು ಚಿಕ್ಕ ಇದಕ್ಕೆ ವಿಚ್ ಇಸ್ ಹಾರ್ಡ್ಲಿ 89 ಇಂಚಸ್ ಅಷ್ಟಕ್ಕೆ ಅಷ್ಟು ಬರ್ತ್ ಅಂತ ಅನಿಸ್ತು. ಇವಾಗ ಇಲ್ಲಿಂದ ನಾವು H&M ಹೋಗ್ತಾ ಇದೀವಿ. ಆ್ಯಕ್ಚುಲಿ ಗಿಫ್ಟ್ ಕಾರ್ಡ್ ಕೊಟ್ಟ ನಮ್ಮಣ್ಣ ಇದಕ್ಕೆ, ನಾಗರ ಪಂಚಮಿ ಹಬ್ಬ ಮತ್ತು ರಕ್ಷಾಬಂಧನ ಎರಡು ಸೇರಿ ಗಿಫ್ಟ್ ಕಾರ್ಡ್ ಕೊಟ್ಟಿದ್ದಾನೆ H&Mದು. ಸೊ ಏನಾದರೂ ಹೋಗಿ ಅಲ್ಲಿ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಫಾರ್ ಆಬ್ವಿಯಸ್ಲಿ ಇಂಡಿಯಾ ಟ್ರಿಪ್ಗೆ. ಸ್ಯಾಂಡಲ್ವುಡ್ ಮಾಡೆಲಲ್ಲಿ ಇದೆಯಾ ಅದು? ಸ್ಯಾಂಡಲ್ವುಡ್ ಮಾಲಲ್ಲಿ ಇದೆ ಅಂತ ಅನಿಸ್ತಾ ಇದೆ, ನೋಡೋಣ. ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಮಾಲ್ ಹಿಂಗಿದೆ ಇಲ್ಲಿ, ಅಂದರೆ ಸಿಂಗಲ್ ಸ್ಟೋರ್ಸ್ ಪಕ್ಕ ಇದೆ, ಅನ್ಲೈಕ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್. ಇಲ್ಲೂ ರೈಟ್ ಸೈಡ್ ಹೋದರೆ ಒಂದು ಬಿಲ್ಡಿಂಗ್ ಬರುತ್ತೆ ತಾನೆ, ಅದರೊಳಗೆ ಮಲ್ಟಿಪಲ್ ಸ್ಟೋರ್ಸ್ ಇನ್ನೂ ಇದೆ. ಬಟ್ ಎಲ್ಲ ಒಂದೇ ಫ್ಲೋರ್. ಇಲ್ಲಿ ಎಂಟರ್ ಆದರೆ ಮಲ್ಟಿಪಲ್ ಸ್ಟೋರ್ಸ್ ಇಲ್ಲೇ ಇದೆ. ಇಲ್ಲಿ ಏನಕ್ಕೆ ಆ ಸೈಡ್ ಹೋಗ್ತಾ ಇದ್ದೀನಿ? H&M ಹೋಗೋದು ಬೇಡವಾ? ರೈಟ್ ಸೈಡ್ ತಾನೆ ಇರೋದು. ಗೊತ್ತಿಲ್ಲ, ನನ್ನ ಪ್ರಕಾರ ರೈಟ್ ಇದೆ, ನಿಮ್ಮ ಪ್ರಕಾರ ಎಲ್ಲಿ? ಡಿರೆಕ್ಟ್ರಿ ಇಲ್ವಾ? Let's see. Is it right or left? Your face. Left ಅಂದ್ರೆ It's to the right. ನಿಮಗೆ ಸ್ಪಾಟ್ ಆನ್ ಆಗಿ ಆನ್ಸರ್ ಮಾಡಿದ್ದೀನಿ. ಸೊ ಏನೋ ಅಪ್ ಟು 70% ಆಫ್ ಇದೆಯಂತೆ, ನನಗೆ ಜಮಾಯಿಸ್ಬಿಡೋಣ. ತಗೊಂಡಿದ್ದೀನಿ ಕ್ಲೋತ್ಸ್, ಇವಾಗ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಅಣ್ಣ. ನೆಕ್ಸ್ಟ್ ಇವಾಗ ಇಲ್ಲೇ ಚೀಸ್ ಕೇಕ್ ಫ್ಯಾಕ್ಟ್ರಿ ಕ್ಲೋಸರ್ ಟು ದಿ ಮಾಲ್ ಇತ್ತು, ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ ಊಟ ಮಾಡೋಕ್ಕೆ ಅಂತ. ಬಟ್ ವೇಟಿಂಗ್ ತುಂಬಾ ಇದೆ, ಇಷ್ಟೊಂದು ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ 20 ಮಿನಿಟ್ಸ್ ವೇಟಿಂಗ್, 20 ಮಿನಿಟ್ಸ್ ವೇಟಿಂಗ್ ಇದೆ. ಸೊ ಅದಕ್ಕೆ ಕುತ್ಕೊಂಡು ಕಾಯ್ತಾ ಇದ್ದೀವಿ. ಹಿಂಗಿದೆ ಚೀಸ್ ಕೇಕ್ ಫ್ಯಾಕ್ಟ್ರಿ. The ambience is pretty good in Cheesecake Factory, and so is food, according to us. What do you say? Yes. It's extremely unhealthy, but yeah, I'm feeling like unhealthy, so let's go. So ಇಲ್ಲಿ ಸ್ಟ್ರೀಟ್ ಕಾರ್ನ್ ಅಂತ ತೊಗೊಂಡಿದ್ದೀವಿ, ಚೆನ್ನಾಗಿರುತ್ತೆ. ಇದು ನಮ್ಮಿಬ್ಬರು ಫೇವ್ರೆಟ್. So let's dig in then. ಫುಡ್ ಹೆಂಗಿತ್ತು ತೇಜಸ್? ಸೂಪರ್. ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಯಾ, this was my day 2 of doing vlogs. ನಿಮಗೆ ಇಷ್ಟ ಆಗ್ತಾ ಇದ್ರೆ please subscribe to my channel and keep supporting. Thanks for watching. Bye.